ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು MIF ಮಲ್ಲಪ್ಪ ಜೋತಾವ್ರು. ಆದ್ಮೇಲೆ ಮೂರನೇ ವಿಶ್ವಯುದ್ಧ ಹೋಗ್ಬೋದಾ ಅಥವಾ ಅಮೇರಿಕ ಹಿಂದೆ ಸರಿದ್ರಿಂದಾಗಿ ಜೆಲೆನ್ಸ್ಕಿ ಹೊಂದಾಣಿಕೆ ಮಾಡ್ಕೋಬೋದಾ? ಯಾಕೆಂದರೆ ಉಕ್ರೇನ್ ಮತ್ತು ಅಮೇರಿಕ ಅದರ ಮಧ್ಯದಲ್ಲಿ ಒಂದು ಮಾತುಕತೆ ನಡೆದಿತ್ತು. ಆ ಮಾತುಕತೆ ಈಗ ಜಗತ್ತು ತುಂಬೆಲ್ಲ ವೈರಲ್ ಆಗಿದೆ. ಯಾವ ರೀತಿಯಾಗಿ ಟ್ರಂಪ್ ಮತ್ತು ಜೆಲೆನ್ಸ್ಕಿ ವಾದ ಮಂಡಿಸಿದರು, ತಮ್ಮ ಸರಿ ಅಂತ ಹೇಳಿದರು. ಇದನ್ನೆಲ್ಲ ನೀವು ನೋಡಿದ್ದೀರಿ. ಅದರಲ್ಲೂ ಜೆಲೆನ್ಸ್ಕಿ ಅಮೆರಿಕ ಉಪಕಾರವನ್ನು ಸ್ಮರಿಸ್ಕೊಳ್ತಾನೆ, ನಾ ಯುದ್ಧದಿಂದ ಸರಿ ಮಾತಿಲ್ಲ. ಯಾಕಂದ್ರೆ ಈಗ ರಷ್ಯಾದ ಕೊಲೆಗಡಕ, ರಷ್ಯಾದ ಭಯೋತ್ಪಾದಕ ಅಧ್ಯಕ್ಷ ಪುತಿನ್ ತನ್ನ ಮಾತಿನ ಬಗ್ಗೆ ನಡ್ಕೊಳ್ಳೋದಿಲ್ಲ. ಈಗಲ್ಲ ಮಾತು ಯುದ್ಧ ನಿಲ್ಲಿಸಿದಾಗೂ ಸಹಿತ ತಾನು ಯುದ್ಧ ಮುಂದುವರಿಸಿದ ವ್ಯಕ್ತಿ, ಅಲ್ಲಿ ಮಾತಿಲ್ಲ ಅಂದಾಗ ಅಮೇರಿಕ ನಾನು ಜವಾಬ್ದಾರಿ ಇದ್ದೀನಪ್ಪ, ಅದಕ್ಕೆ ನೀವು ಮುಗಿಸ್ರಿ ಅದನ್ನು ಯುದ್ಧನ, ಅದು ಬಗೆಹರಿಸ್ಕೊಂಡು ನಿಮಗೊಂದು ಹೊಂದಾಣಿಕೆ ಮಾತುಕತೆ ಆಗಲಿ ಒಂದು ಖಂಡಿತ ಸಲುವಾಗಿ ಮಾತಾಡ್ತಾ ಇದ್ದಾರೆ. ಆದರೆ ಇದಕ್ಕೆ ಒಪ್ಪಲಾರ ಜೆಲೆನ್ಸ್ಕಿ ಯುದ್ಧ ಇಲ್ಲ, ಈಗ ಮೊದಲು ಸ್ಪಷ್ಟತೆ ಬೇಕು ನಮಗೆ, ಅಲ್ಲಿ ಯುದ್ಧ ನಿಲ್ಲಿಸ್ತಾರೋ ಇಲ್ಲೋ ಅನ್ನುವಂಥ ಮಾತಿನ ಜೊತೆಗೆ ಅಮೇರಿಕ ಮಾಡಿದ ಒಂದು ಉಪಕಾರವನ್ನು ಸಹಿತ ಸ್ಮರಿಸಿದ್ರು ಇಲ್ಲೋ ಅನ್ನೋಕ್ಕಿಂತಲೂ ತಮ್ಮ ವಾದವನ್ನು ಮಂಡಿಸಿದ್ರು. ಅದಕ್ಕೆ ವಾದ ಮಂಡಿಸಿದಾಗ ಸಹಜ ಟ್ರಂಪ್ ಅವರು ನೀನೊಬ್ಬ ಡಿಕ್ಟೇಟರ್ ಆಗಿ, ಒಬ್ಬ ನಿರಂಕುಶವಾದಿ ಆಗಿ ಮಾತಾಡ್ತಾ ಇದ್ದೀಯಪ್ಪ, ನೀವು ಯುಕ್ರೇನನ್ನು ಅಥವಾ ಉಕ್ರೇನ್ ಜನರನ್ನು ಯುದ್ಧದ ದವಡಿಯಲ್ಲಿ ಹಾಕಿ ನೀನೇ ಒಬ್ಬ ಸ್ವತಃ ಡಿಕ್ಟೇಟರ್ ಇದ್ದೀಯ ಅನ್ನುವಂಗೆ ಮಾತಾಡಿದ ತಕ್ಷಣ ಮತ್ತಷ್ಟು ಮಾತುಕತೆ ಜೋರಾಗಿ ಕೊನೆಗೆ ಮಾತುಕತೆ ನಿಲ್ಲಿಸಿ ನಡುವೆ ಎದ್ದು ಹೋಗ್ಬಿಟ್ರು ಜೆಲೆನ್ಸ್ಕಿ, ಉಕ್ರೇನ್ ಅಧ್ಯಕ್ಷ. ಯುದ್ಧ ನಿಲ್ಲಿಸುವ ಪರಿಸ್ಥಿತಿ ಇಲ್ಲ ಅನ್ನುವಾಗ. ಆದರೆ ಇದೇ ಸಮಯದಲ್ಲೇ ಟ್ರಂಪ್ ಅವರಾದರೂ ಸಹಿತ ಉಕ್ರೇನ್ ಯುದ್ಧ ನಿಲ್ಲಿಸಲೇಬೇಕು ಅನ್ನುವಂಥ ಒತ್ತೊಳಗೆ ಬಂದ. ಇಲ್ಲಿವರು ಸಾಕಷ್ಟು ನಾವು ಶಸ್ತ್ರಾಸ್ತ್ರ ಕೊಟ್ಟಿವಿ, ಮತ್ತೆಲ್ಲ ಕೊಟ್ಟಿವಿ, ನಾವು ಅದನ್ನು ಹಿಡಿದೇ ಹೋಗಿದ್ರೆ 3 ದಿನದಲ್ಲೇ ಯುದ್ಧ ಮುಗಿದು ಹೋಗಿಬಿಡ್ದಿತ್ತು ಅಂತೇಳಿ ಸ್ವತಃ ಪುತಿನ್ ಹೇಳಿದ್ದು ನಿಮ್ಗೆ ಗೊತ್ತಿರಲಿ. ಇವತ್ತು ನಮ್ಮ ಶಸ್ತ್ರಾಸ್ತ್ರ ಮೇಲೆ ಯುದ್ಧ ಮಾಡ್ತಾ ಇದ್ದೀರಿ ಅನ್ನೋ ಮಾತು ಹೇಳಿದ್ರು ಸಹಿತ ಹಿಂದೆ ಸರಿ ಮಾತಾಡಲಿಲ್ಲ. ಈ ಒಂದು ಹಂತಕ್ಕೆ ಬಂದ ಇವತ್ತು ರಷ್ಯಾ ತನ್ನ ಯುದ್ಧವನ್ನು ಮತ್ತೆ ತೀವ್ರಗೊಳಿಸದೆ ಈ ಮಾತುಕತೆ ಮುರಿದು ಬಿದ್ದ ತಕ್ಷಣ ರಷ್ಯಾ ಇದ್ದದ್ದು ಯುದ್ಧದ ಮೂಮೆಂಟನ್ನು ಮತ್ತಷ್ಟು ಜೋರು ಮಾಡಿದ. ಇಲ್ಲೇ ಒಂದು ಸ್ಪಷ್ಟ ತಿಳ್ಕೊಬೇಕಾಗಿದೆ, ಅಮೇರಿಕ ರಷ್ಯಾ ಎರಡೂ ಒಂದಾದಂಥದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ. ಇವೆರಡೂ ಒಂದಾದ್ರೆ ಜಗತ್ತಿನ ಶಾಂತಿ ನೆಲೆಸ್ತದೆ ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ. ಆದರೆ ಇದು ಸಾಧ್ಯನಾ ಅನ್ನುವಂಥದ್ದು. ಯಾಕಂದ್ರೆ